ನಮಸ್ಕಾರ ವೀಕ್ಷಕರೇ. 2026 ಇದೇ ತಿಂಗಳು ಅಂದರೆ ಮೇ 16ರಂದು ಬಾದಾಮಿ ಅಮಾವಾಸ್ಯೆ ಬಂದಿದೆ. ನಮ್ಮ ಸನಾತನ ಧರ್ಮದಲ್ಲಿ ಪ್ರತಿಯೊಂದು ತಿಂಗಳಿಗೂ ಒಂದು ವಿಶಿಷ್ಟವಾದ ಮಹತ್ವವಿದೆ. ಬ್ರಹ್ಮಾಂಡದ ಶಕ್ತಿಗಳು ಭೂಮಿಯ ಮೇಲೆ ಅತ್ಯಂತ ಪ್ರಬಲವಾಗಿ ಪ್ರವಹಿಸುವ ದಿನವಿದು. ಈ ದಿನ ದೇವತೆಗಳೆಲ್ಲರೂ ಭೂಮಿಗೆ ಇಳಿದು ಬರುತ್ತಾರೆಂದು ಪುರಾಣಗಳು ಸಾರುತ್ತವೆ. ಇಂದಿನ ಈ ವಿಡಿಯೋದಲ್ಲಿ ನಾವು ಈ ದಿನ ಮಾಡಲೇಬೇಕಾದ ಆ ಒಂದು ರಹಸ್ಯ ಪರಿಹಾರದ ಬಗ್ಗೆ ತಿಳಿಸಲಿದ್ದೇನೆ. ಒಂದು ವಿಶೇಷವಾದ ಮರವನ್ನು ಮುಟ್ಟೋದ್ರಿಂದ ನಿಮ್ಮ ಜನ್ಮಗಳ ಪಾಪಗಳು ಕಳೆದು ಹೋಗುತ್ತವೆ. ಅಂದರೆ ನೀವು ನಂಬ್ತೀರಾ? ಹೌದು, ಇದು ಶಾಸ್ತ್ರೋಕ್ತವಾದ ಸತ್ಯ. ಸಾಲದ ಬಾಧೆ, ದರಿದ್ರ ಯೋಗ, ಮನೆಯಲ್ಲಿ ಕಲಹ ಅಥವಾ ಎಷ್ಟೇ ದುಡಿದರೂ ಹಣ ನಿಲ್ಲುತ್ತಿಲ್ಲವೇ? ಹಾಗಾದರೆ ಇಂದಿನ ಈ ಆಧ್ಯಾತ್ಮಿಕ ಯಾತ್ರೆಯಲ್ಲಿ ನಾವು ಈ ಮಹಾ ಶುಭ ದಿನದಂದು ಯಾವ ಕೆಲಸ ಮಾಡಬೇಕು, ಯಾವುದನ್ನು ಮಾಡಬಾರದು ಮತ್ತು ನಿಮ್ಮ ಅದೃಷ್ಟವನ್ನು ಬದಲಿಸುವ ಆ ಮರದ ರಹಸ್ಯವೇನು ಎಂಬುದನ್ನು ಸಂಪೂರ್ಣವಾಗಿ ತಿಳಿಯೋಣ. ವಿಡಿಯೋವನ್ನು ಕೊನೆವರೆಗೂ ನೋಡಿ. ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸುವ ಶಕ್ತಿ ಈ ಮಾಹಿತಿಗಿದೆ. ಮುಂದುವರಿಯುವ ಮುನ್ನ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಮಹಾಲಕ್ಷ್ಮಿ ನಮಃ ಅಥವಾ ಓಂ ಶ್ರೀಮನ್ನಾರಾಯಣ ಎಂದು ಕಮೆಂಟ್ ಮಾಡಿ. ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ಕಂದ ಪುರಾಣದ ಪ್ರಕಾರ ಈ ದಿನ ಸಮುದ್ರ ಸ್ನಾನ ಮಾಡುವುದು ಕೋಟಿ ಜನ್ಮಗಳ ಪುಣ್ಯಕ್ಕೆ ಸಮಾನ. ಸಮುದ್ರಕ್ಕೆ ಹೋಗಲು ಸಾಧ್ಯವಾಗದವರು ಮನೆಯಲ್ಲಿಯೇ ಸ್ನಾನದ ನೀರಿಗೆ ಸ್ವಲ್ಪ ಗಂಗಾ ಜಲವನ್ನು ಬೆರೆಸಿ ಗಂಗಾ, ಗೋದಾವರಿ, ಕಾವೇರಿ ಮುಂತಾದ ಪುಣ್ಯ ನದಿಗಳ ಹೆಸರನ್ನು ಸ್ಮರಿಸುತ್ತಾ ಸ್ನಾನ ಮಾಡಬೇಕು. ಈ ದಿನ ಸಮುದ್ರಕ್ಕೆ ಅಳಲೆಕಾಯಿ ಅರ್ಪಿಸಿ ಸ್ನಾನ ಮಾಡೋದ್ರಿಂದ ನರದೃಷ್ಟಿ ಮತ್ತು ದೃಷ್ಟಿ ದೋಷಗಳು ದೂರವಾಗುತ್ತವೆ. ಈ ದಿನ ನಿಮ್ಮ ಮನೆಗೆ ಮಹಾಲಕ್ಷ್ಮಿಯನ್ನು ಆಹ್ವಾನಿಸಲು ನೀವು ಮಾಡಬೇಕಾದ ಕೆಲವು ಪರಿಹಾರಗಳು: 1. ಹೊಸ್ತಿಲ ಪೂಜೆ ಮತ್ತು ರಕ್ಷಣೆ. ಈ ದಿನ ಬೆಳಗ್ಗೆ ಸ್ನಾನದ ನಂತರ 1 ಲೋಟ ನೀರಿಗೆ ಚಿಟಿಕೆ ಕುಂಕುಮ, 1 ಹನಿ ಹಾಲು ಮತ್ತು 2 ಲವಂಗದ ಪುಡಿಯನ್ನು ಬೆರೆಸಿ ಮನೆಯ ಮುಖ್ಯ ದ್ವಾರಕ್ಕೆ ಪ್ರೋಕ್ಷಣೆ ಮಾಡಬೇಕು. ಹೀಗೆ ಮಾಡೋದ್ರಿಂದ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿ ಓಡಿ ಹೋಗಿ ಮಹಾಲಕ್ಷ್ಮಿ ಸ್ಥಿರವಾಗಿ ನೆಲೆಸುತ್ತಾಳೆ. 2. ಕಪ್ಪು ದಾರದ ರಕ್ಷಾ ಕವಚ. ದೃಷ್ಟಿದೋಷದಿಂದ ವ್ಯಾಪಾರ ಅಥವಾ ಆರೋಗ್ಯ ಹದಗೆಡುತ್ತಿದ್ರೆ ಸಂಜೆ ಸಂಧ್ಯಾ ಸಮಯದಲ್ಲಿ 1 ಕಪ್ಪು ದಾರವನ್ನು ತೆಗೆದುಕೊಂಡು ಈ ಮಂತ್ರವನ್ನು 11 ಬಾರಿ ಪಠಿಸಿ. ಓಂ ಲಂ ಲಂ ದೃಷ್ಟಿ ನಿವಾರಯಾಮಿ ದೃಷ್ಟಿ ನಿವಾರಯಾಮಿ. ನಂತರ ಈ ದಾರವನ್ನು ಪುರುಷರು ಬಲಗಾಲಿಗೆ, ಮಹಿಳೆಯರು ಎಡಗಾಲಿಗೆ ಕಟ್ಟಿಕೊಳ್ಳಿ. ಇದು ನಿಮ್ಮನ್ನು ಶತ್ರು ಬಾಧೆಯಿಂದ ರಕ್ಷಿಸುತ್ತದೆ. ಈಗ ನಾವು ವಿಡಿಯೋದ ಅತ್ಯಂತ ಪ್ರಮುಖ ಭಾಗಕ್ಕೆ ಬಂದಿದ್ದೇವೆ. ಈ ದಿನ ಯಾವ ಮರವನ್ನು ಮುಟ್ಟಿದ್ರೆ ರಾಜಯೋಗ ದೊರೆಯುತ್ತದೆ? ಅದುವೇ ಬೇವಿನ ಮರ. ಬೇವಿನ ಮರವು ಸಾಕ್ಷಾತ್ ಆದಿಪರಾಶಕ್ತಿಯ ಸ್ವರೂಪ. ಈ ದಿನ ಬೇವಿನ ಮರಕ್ಕೆ 1 ಚೆಂಬು ನೀರನ್ನು ಅರ್ಪಿಸಿ 3 ಪ್ರದಕ್ಷಿಣೆ ಹಾಕಿ ಮರವನ್ನು ಸ್ಪರ್ಶಿಸಬೇಕು. ಬೇವಿನ ಗಾಳಿಯು ಆರೋಗ್ಯವನ್ನು ನೀಡಿದರೆ ಈ ವಿಶೇಷ ದಿನದ ಸ್ಪರ್ಶವು ನಿಮ್ಮ ದೇಹದಲ್ಲಿರುವ ನಕಾರಾತ್ಮಕ ಎನರ್ಜಿಯನ್ನು ಹೀರಿಕೊಂಡು ಸಕಾರಾತ್ಮಕ ಶಕ್ತಿಯನ್ನು ತುಂಬುತ್ತದೆ. ಇದರ ಜೊತೆಗೆ ಅಶ್ವತ್ಥ ಮರವನ್ನು ಪೂಜಿಸುವುದು ಅತ್ಯಂತ ಶ್ರೇಷ್ಠ. ಅಶ್ವತ್ಥ ಮರದಲ್ಲಿ ಲಕ್ಷ್ಮೀನಾರಾಯಣರು ನೆಲೆಸಿರುತ್ತಾರೆ. 2 ಅಶ್ವತ್ಥ ಎಲೆಗಳನ್ನು ಮನೆಗೆ ತಂದು ಪೂಜಾ ಕೋಣೆಯಲ್ಲಿಡುವುದರಿಂದ ಆರ್ಥಿಕ ಅಭಿವೃದ್ಧಿ ಖಂಡಿತ. ನೀವು ಮರವನ್ನು ಮುಟ್ಟುವಾಗ ಈ ಮಂತ್ರವನ್ನು ಜಪಿಸಿದರೆ ಇನ್ನೂ ಉತ್ತಮ ಫಲ ಇರುತ್ತದೆ. ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣುರೂಪ ಅಗ್ರತಃ ಶಿವರೂಪಾಯ ವೃಕ್ಷರಾಜಯತೆ ನಮೋ ನಮಃ. ಪಂಡಿತರು ಹೇಳುವಂತೆ ಈ ದಿನ ನಿಂಬೆಹಣ್ಣಿನಿಂದ ಮಾಡುವ ಪರಿಹಾರವು ಅದ್ಭುತ ಫಲ ನೀಡುತ್ತದೆ. 1 ಹಣ್ಣಾದ ನಿಂಬೆಹಣ್ಣನ್ನು ತೆಗೆದುಕೊಳ್ಳಿ. 1 ವೀಳ್ಯದೆಲೆಯಲ್ಲಿ ಹಿಡಿ ಉಪ್ಪನ್ನು ಇಟ್ಟು ಅದರ ಮೇಲೆ ನಿಂಬೆಹಣ್ಣನ್ನು 4 ಭಾಗಗಳಾಗಿ ಪೂರ್ತಿ ಕತ್ತರಿಸದೆ ಸೀಳಿಡಿ. ಅದಕ್ಕೆ ಹಳದಿ ಕುಂಕುಮ ಹಚ್ಚಿ 2 ಲವಂಗಗಳನ್ನು ಚುಚ್ಚಿ ಈ ತಟ್ಟೆಯನ್ನು ಹಿಡಿದುಕೊಂಡು ಮನೆಯ ಎಲ್ಲ ಮೂಲೆಗಳಲ್ಲೂ ಸುತ್ತಿ ನಂತರ ಮನೆಯ ಹೊರಗೆ ಬಾಗಿಲ ಎಡಭಾಗದಲ್ಲಿಟ್ಟು ಬಿಡಿ. ಮಾರನೇ ದಿನ ಅದನ್ನು ಜನರಿಲ್ಲದ ಕಡೆ ಎಸೆಯಿರಿ. ಇದು ಮನೆಯ ಮೇಲಿರುವ ಎಲ್ಲ ತಂತ್ರಮಂತ್ರ ಬಾಧೆಗಳನ್ನು ನಿವಾರಿಸುತ್ತದೆ. ಗೋವಿನ ಶರೀರದಲ್ಲಿ ಮುಕ್ಕೋಟಿ ದೇವತೆಗಳಿದ್ದಾರೆ. ಈ ದಿನ ಗೋವಿಗೆ ಈ ಕೆಳಗಿನ ವಸ್ತುಗಳನ್ನು ನೀಡೋದ್ರಿಂದ ಸಿಗುವ ಫಲಗಳು ಇಲ್ಲಿವೆ: ಬೆಲ್ಲ ಬೆರೆಸಿದ ಅಕ್ಕಿ ಹಿಟ್ಟು, ಮಾನಸಿಕ ಶಾಂತಿಗಾಗಿ ನೆನೆಸಿದ ಕಡಲೆಬೇಳೆ, ಕುಟುಂಬ ಕಲಹ ನಿವಾರಣೆಗಾಗಿ ಬಾಳೆಹಣ್ಣು, ಉನ್ನತ ಪದವಿ ಮತ್ತು ಗೌರವಕ್ಕಾಗಿ ಬೇಯಿಸಿದ ಆಲೂಗಡ್ಡೆ, ನರದೃಷ್ಟಿ ನಿವಾರಣೆಗಾಗಿ ಟೊಮೊಟೊ, ವಿವಾಹ ಪ್ರಾಪ್ತಿಗಾಗಿ ಸೌತೆಕಾಯಿ, ಶತ್ರುಗಳು ಮಿತ್ರರಾಗಲು ಬದನೆಕಾಯಿ, ಸಂತಾನ ಪ್ರಾಪ್ತಿಗಾಗಿ ನೆನೆಸಿದ ತೊಗರಿಬೇಳೆ, ಸಾಲ ಮುಕ್ತಿಗಾಗಿ ಗೋಧಿ ಹಿಟ್ಟು ಮತ್ತು ಬೆಲ್ಲ, ಉದ್ಯೋಗ ಲಾಭಕ್ಕಾಗಿ ಮತ್ತು ಸೂರ್ಯ ದೇವರ ಕೃಪೆಗಾಗಿ ಕಡಲೆ ಹಿಟ್ಟು ಮತ್ತು ಬೆಲ್ಲ, ಕೋರ್ಟ್ ಕೇಸ್ನಲ್ಲಿ ಜಯಿಸುವುದಕ್ಕಾಗಿ. ಇನ್ನು ಈ ದಿನ ಸಂಜೆ 6ರಿಂದ 8 ಗಂಟೆಯ ಒಳಗಾಗಿ ಮನೆಯಲ್ಲಿ ಈ 4 ವಸ್ತುವನ್ನು ಬಳಸಿ ಧೂಪ ಹಾಕಿ. ಇದರಿಂದ ಮನೆಯಲ್ಲಿನ ಎಲ್ಲ ನೆಗೆಟಿವ್ ಶಕ್ತಿಗಳು ತೊಲಗುತ್ತದೆ. ಯಾರಾದರೂ ಆಗದೇ ಇದ್ದವರು ಮಾಡಿಸಿದರೆ ಆ ದುಷ್ಟ ಶಕ್ತಿಗಳ ಕೆಲಸ ಆಗದಂತೆ ಮಾಡುತ್ತದೆ. ಮನೆಯ ಸದಸ್ಯರಿಗೆ ಇದ್ದ ಮೈಕೈ ನೋವು, ಆರೋಗ್ಯ ಸಮಸ್ಯೆ, ಮಾನಸಿಕ ಕಿರಿಕಿರಿಗಳು ದೂರವಾಗಿ ಅದೃಷ್ಟ ಕೂಡಿ ಬರುತ್ತದೆ.
ಮನೆಯ ಮಧ್ಯಭಾಗದಲ್ಲಿ ಈ ಧೂಪವನ್ನು ಹಾಕಬೇಕು. ಧೂಪಕ್ಕೆ ಸಾಂಬ್ರಾಣಿ, ಬಿಳಿ ಸಾಸಿವೆ ಹಾಕಬೇಕು. ಇದರ ಜೊತೆಗೆ ದೃಷ್ಟಿ ಬೀಜ ಅಂತ ಪೂಜಾ ಸಾಮಗ್ರಿಗಳು ಸಿಗುವ ಅಂಗಡಿಯಲ್ಲಿ ಸಿಗುತ್ತದೆ. ಅದನ್ನು ತಂದು ಅದರ ಜೊತೆಗೆ ಕಪ್ಪು ಜೀರಿಗೆ ಅಂತ ಸಿಗುತ್ತೆ. ಒಟ್ಟು 4 ವಸ್ತುಗಳು: ಸಾಂಬ್ರಾಣಿ ಪುಡಿ, ಬಿಳಿ ಸಾಸಿವೆ, ಕಪ್ಪು ಜೀರಿಗೆ ಹಾಗೂ ದೃಷ್ಟಿ ಬೀಜ. ಈ 4ನ್ನು ಕೂಡ ಕೆಂಡದಲ್ಲಿ ಹಾಕಿ ಮನೆಯ ಮಧ್ಯಭಾಗದಲ್ಲಿ ಧೂಪ ಹಾಕಿ 5 ರಿಂದ 10 ನಿಮಿಷದ ನಂತರ ಮನೆಯ ಎಲ್ಲ ಮೂಲೆ ಮೂಲೆಗೂ ಈ ಧೂಪದ ಹೊಗೆಯನ್ನು ತೋರಿಸಿ. ಇದರಿಂದ ಮನೆಯಲ್ಲಿ ಎಲ್ಲ ನಕಾರಾತ್ಮಕ ಶಕ್ತಿಗಳು ತೊಲಗಿ ಸಾಕಷ್ಟು ಬದಲಾವಣೆಗಳು ನಿಮ್ಮ ಮನೆಯಲ್ಲಿ ನೀವು ನೋಡಬಹುದು. ಸಂಜೆಯ ಸಮಯದಲ್ಲಿ ವೀಳ್ಯದೆಲೆ, ಅಡಿಕೆ, ಬಳೆ, ಅರಿಶಿನ, ಕುಂಕುಮ, ತೆಂಗಿನಕಾಯಿ, ರವಿಕೆಯನ್ನು ಹಣ್ಣುಗಳ ಜೊತೆ ದಾನವಾಗಿ ಶಿವಾಲಯದಲ್ಲಾಗಿರಬಹುದು, ವಿಷ್ಣು ದೇವರ ಆಲಯದಲ್ಲಾಗಿರಬಹುದು ಅಥವಾ ನಿಮ್ಮ ಮನೆಯಲ್ಲಿಯೇ ಆಗಿರಬಹುದು ದಾನವಾಗಿ ನೀಡಿದರೆ ಕಂಡ ಕನಸುಗಳು ನನಸಾಗುತ್ತವೆ. ಕಠಿಣ ಕಷ್ಟಗಳಿಂದ ಶೀಘ್ರವಾಗಿ ಮುಕ್ತಿ ದೊರೆಯುತ್ತದೆ. ನಿಮ್ಮ ಮನೆಯ ಅಂಗಳದಲ್ಲಿ ದೀಪಗಳನ್ನು ಬೆಳಗಿಸಿ ಹೊಸ್ತಿಲಿನ ಬಳಿ, ತುಳಸಿ ಗಿಡದ ಬಳಿ, ದೇವರ ಕೋಣೆಯ ಮುಂದೆ, ದೇವರ ಕೋಣೆಯ ಒಳಗೆ ಮಣ್ಣಿನ ಹಣತೆಗಳನ್ನು ಬೆಳಗಿಸಿ ಪೂಜೆ ಮಾಡುವವರು ಶಿವನಾಮ ಸ್ಮರಣೆಯ ಮಾಡುತ್ತಾ ಶಿವನಿಗೆ ಏನನ್ನು ಕೂಡ ಅರ್ಪಿಸಲು ಸಾಧ್ಯವಿಲ್ಲವೆಂದರೆ ದರ್ಬೆ ಕಡ್ಡಿಗಳನ್ನು ಆಸಿ ಅದರ ಮೇಲೆ ಶಿವನ ಫೋಟೋ ಅಥವಾ ಶಿವಲಿಂಗವನ್ನು ಇಟ್ಟು ಪೂಜೆ ಮಾಡಿ ಉಪವಾಸವನ್ನು ಮಾಡಿ ಶಿವನಿಗೆ ಕೈ ಮುಗಿಯಿರಿ. ಈ ದಿನ ಮದ್ಯಪಾನ, ಮಾಂಸಾಹಾರ ಸೇವನೆ ಮಾಡಬಾರದು. ಕ್ಷೌರ, ಉಗುರು ಕತ್ತರಿಸುವುದನ್ನು ಮಾಡಬಾರದು. ಬ್ರಹ್ಮಚರ್ಯವನ್ನು ತಪ್ಪದೇ ಪಾಲಿಸಬೇಕು. ಇನ್ನು ಈ ಮಾಸದಲ್ಲಿ ನಿಮ್ಮ ಮನೆಯಲ್ಲಿಯೇ ಸರಳವಾಗಿ ಆಂಜನೇಯ ಸ್ವಾಮಿಯ ಪೂಜೆಯನ್ನು ಈ ವಿಧಾನದಲ್ಲಿ ಮಾಡಿಕೊಳ್ಬೇಕು. ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಆಂಜನೇಯನ ಫೋಟೋ ಅಥವಾ ವಿಗ್ರಹ ಇಟ್ಟು ಸಿಂಧೂರ, ತುಳಸಿಯಿಂದ ಅಲಂಕರಿಸಿ ಹನುಮನ ಮುಂದೆ ದೀಪಕ್ಕೆ ಎಳ್ಳೆಣ್ಣೆಯನ್ನು ಹಾಕಿ ಎಕ್ಕದ ಬತ್ತಿಗಳನ್ನು ಬಳಸಿ ದೀಪಾರಾಧನೆ ಮಾಡಬೇಕು. ಎಕ್ಕದ ಬತ್ತಿ, ಎಳ್ಳೆಣ್ಣೆಯನ್ನು ಬಳಸಿ ದೀಪಗಳನ್ನು ಹಚ್ಚಿದ್ದೇ ಆದಲ್ಲಿ ಆಂಜನೇಯನು ಶೀಘ್ರವಾಗಿ ಅನುಗ್ರಹಿಸುತ್ತಾನೆ. 5 ಎಕ್ಕದ ಬತ್ತಿಗಳನ್ನು ಬಳಸಿ ದೀಪವನ್ನು ಬೆಳಗಿಸಿ. ಸಾಧ್ಯವಾಗಿಲ್ಲ ಅಂದರೆ ನಿಮ್ಮ ಮನೆಯಲ್ಲಿರುವಂಥ ಬತ್ತಿಗಳಿಂದ ದೀಪಾರಾಧನೆ ಮಾಡಿ ನಮಸ್ಕಾರ ಮಾಡಿ. ಇದರ ಜೊತೆಗೆ ವೀಳ್ಯದೆಲೆಯಿಂದ ಆಂಜನೇಯ ಸ್ವಾಮಿಗೆ ಪೂಜೆ ಮಾಡಿಕೊಳ್ಳಿ. ಶ್ರೀರಾಮದೂತಾಯ ಹನುಮತೆ ನಮಃ ಅಂತ 21 ಬಾರಿ ಹೇಳುತ್ತಾ 21 ಎಲೆಗಳನ್ನು ಆಂಜನೇಯ ಸ್ವಾಮಿಗೆ ಅರ್ಪಿಸಿ. ಆಂಜನೇಯನ ಪ್ರೀತಿಗಾಗಿ ವಿವಿಧ ಹಣ್ಣುಗಳು, ಬಾಳೆ, ಬಳೆ ಹಣ್ಣು, ತೆಂಗಿನಕಾಯಿ, ವಿವಿಧ ವಿಧವಾದಂತಹ ಸಿಹಿ ನೈವೇದ್ಯಗಳನ್ನು ಇಟ್ಟು ಪೂಜೆ ಮಾಡಿ. ಆಂಜನೇಯ ಸ್ವಾಮಿಗೆ ಸಿಂಧೂರ ಅಥವಾ ಕೇಸರಿಗೆ ಎಳ್ಳೆಣ್ಣೆಯನ್ನು ಬೆರೆಸಿ ಆಂಜನೇಯ ಸ್ವಾಮಿಗೆ ಬೊಟ್ಟಾಗಿ ಇಡಬೇಕು. ಇದನ್ನು ಮಾಡಿದರೆ ಶತ್ರುಬಾಧೆಗಳು ದೂರವಾಗುತ್ತವೆ. ಇನ್ನು ಯಾರಾದರೂ ನಿಮಗೆ ಮಾಟಮಂತ್ರ ಮಾಡಿಸಿದರೆ, ಶತ್ರುಬಾಧೆಗಳು ಹೆಚ್ಚಾಗಿದ್ದರೆ ಅವರ ಹೆಸರನ್ನು ಹೇಳಿಕೊಳ್ತಾ ಆಂಜನೇಯ ಸ್ವಾಮಿಯ ಫೋಟೋ, ಬಾಲ ಕಾಣುವಂತೆ ಇರುವಂಥ ಫೋಟೋ ಮನೆಯಲ್ಲಿದ್ದರೆ ನೀವು ಬಾಲದಿಂದ ಶಿರಸ್ಸಿನ ತನಕ 20 ಗಂಧದ ಬೊಟ್ಟನ್ನು ಇಡಬೇಕು, 20 ಕುಂಕುಮದ ಬೊಟ್ಟನ್ನು ಇಡಬೇಕು. ಮತ್ತು ಶಿರಸ್ಸಿನಿಂದ ಬಾಲದ ತನಕ 20 ಗಂಧದ ಬೊಟ್ಟು, 20 ಕುಂಕುಮದ ಬೊಟ್ಟನ್ನು ಇಡಬೇಕು. ಹೀಗೆ ಒಟ್ಟು 40 ಗಂಧದ ಬೊಟ್ಟು, 40 ಕುಂಕುಮದ ಬೊಟ್ಟು ಇಡುತ್ತಾ ಓಂ ಕಪೀಶ್ವರಾಯ ನಮಃ ಎಂದು ಮಂತ್ರವನ್ನು ಹೇಳಬೇಕು. ಬಾಳೆಹಣ್ಣನ್ನು ನೈವೇದ್ಯವಾಗಿ ಆಂಜನೇಯನಿಗೆ ಅರ್ಪಿಸಬೇಕು. ಈ ಕೆಲಸವನ್ನು ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿರುವಂತಹ ಎಲ್ಲ ವಿಧವಾದ ನೆಗೆಟಿವ್ ಎನರ್ಜಿಗಳು ದೂರವಾಗುತ್ತದೆ. ನಿಮಗೆ ಆಗದೇ ಇರುವವರು ಮಾಡಿಸಿರುವ ಪಿತೂರಿಗಳ ಶಕ್ತಿ ನಿಲ್ಲುತ್ತದೆ. ಸದಾ ಹನುಮನ ರಕ್ಷಣೆ ನಿಮಗೆ ಸಿಗುತ್ತದೆ. ಮನೆಯ ವಾಸ್ತುದೋಷ ಕೂಡ ಇದರಿಂದಲೇ ದೂರವಾಗುತ್ತದೆ. ಇನ್ನು ಈ ಶುಭ ದಿನದಂದು ಈ ತಪ್ಪುಗಳನ್ನು ಮಾಡಬೇಡಿ. ತುಳಸಿ ಎಲೆಗಳನ್ನು ಕೀಳಬೇಡಿ. ಸೂರ್ಯೋದಯದ ನಂತರ ನಿದ್ದೆ ಮಾಡಬೇಡಿ. ಹೇರ್ ಕಟ್, ಶೇವಿಂಗ್ ಅಥವಾ ಉಗುರು ಕತ್ತರಿಸುವುದು ದಾರಿದ್ರ್ಯಕ್ಕೆ ದಾರಿ. ಮಧ್ಯಾಹ್ನ ನಿದ್ದೆಯು ದಾರಿದ್ರ್ಯ ದೇವತೆಯನ್ನು ಆಹ್ವಾನಿಸಿದಂತೆ. ತೈಲ ನಿಷೇಧ. ಸಂಧ್ಯಾ ಸಮಯದಲ್ಲಿ ತಲೆಗೆ ಎಣ್ಣೆ ಹಚ್ಚಬೇಡಿ. ಶಾಂತಿ ಕಾಪಾಡಿ. ಮನೆಯಲ್ಲಿ ಮಹಿಳೆಯರು ಅಳಬಾರದು ಅಥವಾ ಕಲಹ ಮಾಡಬಾರದು. ಮಾಡಲೇಬೇಕಾದ ಮಂತ್ರಪಠಣ ಮತ್ತು ಧ್ಯಾನ. ಈ ದಿನ ವಿಶೇಷ ಮಂತ್ರವನ್ನು 108 ಬಾರಿ ಪಠಿಸಿ. ಓಂ ನಮೋ ಭಗವತೆ ಕೂರ್ಮಾಯ ನಮಃ. ಈ ಮಂತ್ರವು ನಿಮ್ಮ ಜೀವನದಲ್ಲಿ ಅಸ್ಥಿರತೆಯನ್ನು ಹೋಗಲಾಡಿಸಿ ಭದ್ರವಾದ ಅಡಿಪಾಯವನ್ನು ಮತ್ತು ಸ್ವಂತ ಮನೆಯ ಕನಸನ್ನು ನನಸು ಮಾಡುತ್ತದೆ. ಸ್ನೇಹಿತರೆ, ಈ ದಿನ ನಿಮ್ಮ ಪಾಲಿಗೆ ಕೇವಲ ಒಂದು ಕ್ಯಾಲೆಂಡರ್ ದಿನವಾಗಿರದೆ ಇದು ನಿಮ್ಮ ಬದುಕಿನ ಹೊಸ ಅಧ್ಯಾಯದ ಆರಂಭವಾಗಲಿ. ಪ್ರಕೃತಿ ಮತ್ತು ಭಗವಂತ ನಿಮಗೆ ನೀಡಿರುವ ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಿ. ನಂಬಿಕೆಯೇ ಎಲ್ಲ ಪವಾಡಗಳ ತಾಯಿ. ಈ ವಿಡಿಯೋದಲ್ಲಿ ನಾವು ಚರ್ಚಿಸಿದ ಪ್ರತಿಯೊಂದು ಪರಿಹಾರವು ಸಾವಿರಾರು ವರ್ಷಗಳ ಅನುಭವದ ಸಾರ. ಈ ಮಾಹಿತಿಯನ್ನು ನಿಮ್ಮಲ್ಲೇ ಇಟ್ಕೊಳ್ಳಬೇಡಿ. ಕಷ್ಟದಲ್ಲಿರುವ ಇನ್ನೂ 10 ಜನರಿಗೆ ಶೇರ್ ಮಾಡಿ. ಪುಣ್ಯವನ್ನು ಹಂಚೋದ್ರಿಂದ ಅದು ದ್ವಿಗುಣವಾಗುತ್ತದೆ. ನಿಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ಸದಾ ನಲಿದಾಡಲಿ ಎಂದು ಹಾರೈಸುತ್ತಾ ವಿರಾಮ ತೆಗೆದುಕೊಳ್ತಿದ್ದೇನೆ. ಮತ್ತೆ ಸಿಗೋಣ ಮತ್ತೊಂದು
ದಿವ್ಯ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಸರ್ವೇ ಜನ ಸುಖಿನೋ ಭವಂತು. ಈ ದಿನದಂದು ಯಾವ ಪದಾರ್ಥಗಳನ್ನು ಬೆರೆಸಿ ಸ್ನಾನ ಮಾಡಿದರೆ ಅಷ್ಟದರಿದ್ರ ಹೋಗಿ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತದೆ? ಈ ದಿನದಂದು ಮುಷ್ಟಿಯಷ್ಟು ಗೋಧಿ ಹಿಟ್ಟಿನಿಂದ ಈ ಚಿಕ್ಕ ಕೆಲಸ ಮಾಡಿದರೆ ನಿಮಗಿರುವ ನೆಗೆಟಿವ್ ಶಕ್ತಿಗಳು ದೂರವಾಗಿ ಮಾಡುವ ಕೆಲಸಗಳಲ್ಲಿ ಯಶಸ್ಸು, ಹಣದ ಏಳಿಗೆ ಪ್ರಾಪ್ತಿಯಾಗುತ್ತದೆ. ಈ ದಿನ ಮನೆದೇವರ ಅನುಗ್ರಹಕ್ಕೆ ಯಾವ ಕೆಲಸವನ್ನ ಮಾಡಬೇಕು, ಯಾವ ಮಂತ್ರವನ್ನ ಹೇಳಿಕೊಳ್ಬೇಕು, ಪಿತೃಗಳ ಕೃಪೆಯಿಂದ ಅಭಿವೃದ್ಧಿಯನ್ನ ಕಾಣಲು ಅಡುಗೆ ಮಾಡಿದ ತಕ್ಷಣ ಏನು ಮಾಡಬೇಕೆಂದು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ. ಬನ್ನಿ. ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ. ಶಾಸ್ತ್ರಗಳ ಪ್ರಕಾರ ಈ ದಿನದಂದು ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವ ಸಂಪ್ರದಾಯವಿದೆ. ಬ್ರಹ್ಮ ಮುಹೂರ್ತದಲ್ಲಿ ಸ್ನಾನ ಮಾಡೋದ್ರಿಂದ ವ್ಯಕ್ತಿಯ ಇಷ್ಟಾರ್ಥಗಳು ಈಡೇರುತ್ತವೆ ಮತ್ತು ಪಾಪಗಳು ನಾಶವಾಗುತ್ತವೆ. ಒಬ್ಬ ವ್ಯಕ್ತಿಯು ಪವಿತ್ರ ನದಿಯಲ್ಲಿ ಸ್ನಾನ ಮಾಡಲು ಸಾಧ್ಯವಾಗದಿದ್ದರೆ ಮನೆಯಲ್ಲೇ ಸ್ನಾನ ಮಾಡುವ ನೀರಿಗೆ ಯಾವುದೇ ಪವಿತ್ರ ನದಿಯ ನೀರನ್ನು ಸೇರಿಸಿ ಸ್ನಾನ ಮಾಡಬಹುದು. ಈ ದಿನದಂದು ದಾನ, ಮಂತ್ರಪಠಣ, ತಪಸ್ಸು ಮತ್ತು ಉಪವಾಸದ ಮೂಲಕ ವಿಷ್ಣು, ಲಕ್ಷ್ಮೀ ದೇವಿಯೊಂದಿಗೆ ಪರಶಿವನ ಆಶೀರ್ವಾದವನ್ನು ಸಹ ಪಡೆಯಲಾಗುತ್ತದೆ. ಈ ದಿನದಂದು ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡೋದ್ರಿಂದ ವ್ಯಕ್ತಿಯ ಎಲ್ಲ ಇಷ್ಟಾರ್ಥಗಳು ಈಡೇರುತ್ತವೆಂದು ನಂಬಲಾಗಿದೆ. ಇದರೊಂದಿಗೆ ಈ ದಿನ ತರ್ಪಣ ಇತ್ಯಾದಿಗಳನ್ನು ಮಾಡೋದ್ರಿಂದ ಪೂರ್ವಜರ ಆಶೀರ್ವಾದವು ದೊರೆಯುತ್ತದೆ. ಈ ದಿನ ಪಿತೃಗಳ ಆತ್ಮಕ್ಕೆ ಮೋಕ್ಷವನ್ನು ನೀಡಲು ತಪ್ಪದೆ ತರ್ಪಣ ಕಾರ್ಯ ಮಾಡಲು ಪ್ರಯತ್ನಿಸಿ. ಚಂದ್ರನು ತನ್ನ ಪೂರ್ಣ ಆಕಾರದಲ್ಲಿ ಕಂಗೊಳಿಸುತ್ತಾನೆ. ಈ ದಿನದಂದು ಭಗವಾನ್ ವಿಷ್ಣು ಮತ್ತು ಲಕ್ಷ್ಮೀ ದೇವಿಯನ್ನ ಪೂಜಿಸುವ ಸಂಪ್ರದಾಯವೂ ಇದೆ. ಈ ದಿನ ಲಕ್ಷ್ಮೀನಾರಾಯಣರನ್ನ ಒಟ್ಟಾಗಿ ಪೂಜಿಸೋದ್ರಿಂದ ಮನೆಯಲ್ಲಿ ಸುಖ, ಶಾಂತಿ ನೆಲೆಸುತ್ತದೆ. ಈ ದಿನ ಶಿವನಿಗೆ ರುದ್ರಾಭಿಷೇಕ ಮಾಡುವುದು ಕೂಡ ಅತ್ಯಂತ ಮಹತ್ವದ್ದಾಗಿದೆ. ಇನ್ನು ನೀವು ಸ್ನಾನ ಮಾಡುವಂತಹ ನೀರಿಗೆ ಮನೆಯ ಸದಸ್ಯರು ಪವಿತ್ರ ನದಿಗಳ ನೀರನ್ನು ಬೆರೆಸಿ ಸ್ನಾನವನ್ನು ಮಾಡಿಕೊಳ್ಬೇಕು. ಅದು ಕೂಡ ಸಾಧ್ಯವಾಗೋದಿಲ್ಲ ಅನ್ನೋದಾದರೆ ಸ್ವಲ್ಪ ಕಲ್ಲುಪ್ಪು, 5-6 ಬೇವಿನ ಎಲೆಗಳನ್ನು ಬೆರೆಸಿ ಸ್ನಾನವನ್ನು ಮಾಡಿ. ಇದರಿಂದ ದೇಹದಲ್ಲಿನ ಎಲ್ಲ ನೆಗೆಟಿವ್ ಎನರ್ಜಿಗಳು ದೂರವಾಗಿ ಅದೃಷ್ಟ ಬರುತ್ತದೆ. ದೇಹಕ್ಕೆ ವಿಶೇಷ ಶಕ್ತಿ ಪ್ರಾಪ್ತಿಯಾಗುತ್ತದೆ. ಇನ್ನು ಸ್ನಾನ ಮಾಡುವಾಗ ನೀವು ಹೇಳಬೇಕಾದ ಮಂತ್ರ ಏನಂದರೆ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರುಹು. ಈ ಮಂತ್ರವನ್ನು 3 ಸಲ ಹೇಳಿಕೊಂಡು 3 ಚೊಂಬು ನೀರನ್ನು ತಲೆಯ ಮೇಲೆ ಹಾಕಿಕೊಂಡು ಸ್ನಾನ ಮಾಡೋದ್ರಿಂದ ನಿಮಗೆ ಎಲ್ಲವೂ ಕೂಡ ಶುಭವಾಗುತ್ತದೆ. ಜೊತೆಗೆ ಮನೆಗೆ ಸಮೀಪವಿರುವಂತಹ ಗ್ರಾಮ ದೇವತೆಯ ಆಲಯಕ್ಕೆ ನಿಮ್ಮ ಕೈನಿಂದ ತಯಾರು ಮಾಡಿದ ನಿಂಬೆಹಣ್ಣಿನ ಚಿತ್ರಾನ್ನ ಹಾಗೂ ಮೊಸರನ್ನವನ್ನು ಕೊಟ್ಟು ವಿಶೇಷವಾಗಿ ಮನೆ ಸದಸ್ಯರ ಹೆಸರನ್ನು ಹೇಳುತ್ತಾ ಪೂಜೆ ಮಾಡಿಸಬೇಕು. ನಂತರ ಪ್ರಸಾದವನ್ನು ಬಂದ ಭಕ್ತರಿಗೆ ಹಂಚಿ ದೇವಿ ದೇಗುಲದಲ್ಲಿ ಸಿಗುವಂಥ ಕುಂಕುಮವನ್ನು ಮನೆಗೆ ತಂದು ಮುಂದಿನ ಹುಣ್ಣಿಮೆ, ಅಮಾವಾಸ್ಯೆ ತನಕವೂ ಹಣೆಗೆ ತಿಲಕವಾಗಿ ಇಡುತ್ತಾ ಬರಬೇಕು. ಇದರಿಂದ ಮುಂದಿನ ಹುಣ್ಣಿಮೆ, ಅಮಾವಾಸ್ಯೆ ತನಕವೂ ಗ್ರಾಮದೇವಿಯ ರಕ್ಷಣೆ ಇಡೀ ಕುಟುಂಬಕ್ಕೆ ಪ್ರಾಪ್ತಿಯಾಗುತ್ತದೆ. ಪದೇ ಪದೇ ಅನಾರೋಗ್ಯ ತಪ್ಪತಕ್ಕಂಥದ್ದು. ಅಮಾವಾಸ್ಯೆ, ಹುಣ್ಣಿಮೆ ಬಂತು ಅಂದರೆ ಸಾಕು, ಕೈಕಾಲು ನೋವು, ಕೈಕಾಲು ಸೆಳೆಯೋದು ಆಗ್ತಾ ಇರುತ್ತದೆ. ಪದೇ ಪದೇ ಅಪಘಾತಗಳು ಆಗ್ತಾ ಇರುತ್ತದೆ. ಆ ಎಲ್ಲ ಸಮಸ್ಯೆಗಳು ದೂರವಾಗಿ ನಿಮ್ಮ ಗ್ರಾಮ ದೇವತೆಯ ರಕ್ಷಣೆ 1 ತಿಂಗಳ ತನಕ ನಿಮಗೆ ಪ್ರಾಪ್ತಿಯಾಗುತ್ತದೆ. ಇನ್ನು ಈ ದಿನ ಗೋಧಿ ಹಿಟ್ಟಿನಿಂದ ಮಾಡಬೇಕಾದ ಅತಿ ಮುಖ್ಯವಾದ ಕೆಲಸ ಯಾವುದು ಅಂತ ನೋಡೋದಾದರೆ, ಗೋಧಿ ಹಿಟ್ಟಿನಿಂದ ಮನೆಯಲ್ಲಿ ಎಷ್ಟು ಜನ ಇರ್ತೀರೋ ಅಷ್ಟು ಜನರಿಗೆ ಒಂದೊಂದು ಚಪಾತಿಯಂತೆ ತಯಾರು ಮಾಡಿಕೊಂಡು ಆ ಚಪಾತಿಯ ಮೇಲೆ ತುಪ್ಪವನ್ನು ಹಚ್ಚಬೇಕು. ನಂತರ ಕೈನಲ್ಲಿ ಆ ಚಪಾತಿಯನ್ನು ಹಿಡಿದು ಒಬ್ಬೊಬ್ಬರಿಗೆ 3 ಬಾರಿ ಎಡಭಾಗದಿಂದ 3 ಬಾರಿ ಬಲಭಾಗದಿಂದ ತಲೆಯ ಮೇಲೆ ಸುತ್ತಿ ಇಳಿಯನ್ನು ತೆಗೆದು ಮನೆಯ ಬಳಿ ಇರುವಂತಹ ನಾಯಿಗಳಿಗೆ ಅಂದರೆ ಶ್ವಾನಕ್ಕೆ ಹಾಕಬೇಕು. ಇದರಿಂದ ನಿಮಗಿರುವಂತಹ ಎಲ್ಲ ವಿಧವಾದ ದೃಷ್ಟಿ ದೋಷಗಳು ದೂರವಾಗುತ್ತದೆ. ಅಕ್ಕಪಕ್ಕದವರ ದೃಷ್ಟಿ, ಜನರ ಕೆಟ್ಟು ಕಣ್ಣು, ಕೆಲಸ ಮಾಡುವ ಜಾಗದಲ್ಲಿ ಯಾರಾದರೂ ಶತ್ರುಗಳಿದ್ರೆ, ಸಂಬಂಧಿಕರ ಅಸೂಯೆ ಇದ್ರೆ ಇದರಿಂದ ದೂರವಾಗುತ್ತದೆ. ಸಕಲ ಕಾರ್ಯದಲ್ಲೂ ಯಶಸ್ಸು, ಮಾನಸಿಕ ನೆಮ್ಮದಿ ಲಭಿಸುತ್ತದೆ. ದೃಷ್ಟಿ ದೋಷಗಳು ದೂರವಾದರೆ ಸಂಪಾದನೆಗೆ ಇರುವ ಅಡ್ಡಿಗಳು ದೂರವಾಗುತ್ತದೆ. ಈ ದಿನ ಸುಮ್ಮನೆ ಪೂಜೆ ಮಾಡಿ ಮುಗಿಸುವುದು ಮಾತ್ರವಲ್ಲದೆ ನೀವಿರುವ ಪ್ರದೇಶವನ್ನು ಕೂಡ ಶುಚಿಯಾಗಿ ಇಟ್ಟುಕೊಂಡಿರಬೇಕು. ಹಾಗೆ ತಪ್ಪದೆ ಎಲ್ಲರೂ ಒಂದು ಕಲ್ಲುಪ್ಪು ಪ್ಯಾಕೆಟನ್ನು ಮನೆಗೆ ತಂದುಕೊಂಡ್ರೆ ಅದೃಷ್ಟ ಬರುತ್ತದೆ. ಲಕ್ಷ್ಮೀದೇವಿ ಹಾಗೂ ಉಪ್ಪು ಎರಡೂ ಕೂಡ ಸಮುದ್ರದಲ್ಲಿ ಹುಟ್ಟಿರುವುದರಿಂದ ಲಕ್ಷ್ಮೀದೇವಿಗೆ ಕಲ್ಲುಪ್ಪು ಎಂದರೆ ತುಂಬ ಇಷ್ಟ. ನೀವು ಉಪ್ಪಿನಿಂದ ಮಾಡುವ ಎಲ್ಲ ಪರಿಹಾರಗಳು ಲಕ್ಷ್ಮೀದೇವಿಯನ್ನು ಇನ್ನಷ್ಟು ಹತ್ತಿರ ಮಾಡುತ್ತದೆ.
ಹೊಸದಾಗಿ ಒಂದು ಪ್ಯಾಕೆಟ್ ಕಲ್ಲುಪ್ಪನ್ನು ಮನೆಗೆ ತಂದು ಅದನ್ನು ದೇವರ ಮನೆಯಲ್ಲಿ ಇಟ್ಟು ಲಕ್ಷ್ಮೀ ದೇವಿಯ ಜೊತೆ ಅದನ್ನು ಕೂಡ ಪೂಜೆ ಮಾಡಿ. ಇದಕ್ಕಾಗಿ ನೀವು ಮೊದಲು ಒಂದು ಬಟ್ಟಲಿನಲ್ಲಿ ಕಲ್ಲುಪ್ಪನ್ನು ಹಾಕಿ ಅದನ್ನು ಲಕ್ಷ್ಮೀ ದೇವಿ ಫೋಟೋ ಮುಂದೆ ಇಡಬೇಕು. ಅದರ ನಂತರ ದೇವಿ ಮುಂದೆ ಕೆಂಪು ಬಣ್ಣದ ದೀಪಗಳು ಅಥವಾ ಸಾಧಾರಣವಾಗಿ ಮಣ್ಣಿನ 2 ದೀಪಗಳನ್ನು ತೆಗೆದುಕೊಂಡು ಒಂದೊಂದರಲ್ಲಿ 3 ಬತ್ತಿಗಳನ್ನಿಟ್ಟು ಹಸು ತುಪ್ಪದಿಂದ ದೀಪಾರಾಧನೆ ಮಾಡಿ ಧೂಪ ದೀಪ ನೈವೇದ್ಯ ಸಮರ್ಪಿಸಿ ದೇವಿಯನ್ನ ಮನಸಾರೆ ಭಕ್ತಿಯಿಂದ ಪೂಜಿಸಬೇಕು. ಹಾಲಿನಿಂದ ತಯಾರಿಸಿದ ಯಾವುದೇ ಪದಾರ್ಥವನ್ನು ದೇವಿಗೆ ನೈವೇದ್ಯವಾಗಿ ಸಮರ್ಪಿಸಬಹುದು. ಈ ರೀತಿ ಪೂಜೆ ಮಾಡಿದ ನಂತರ ನಿಮ್ಮ ಮನಸ್ಸಿನಲ್ಲಿರುವ ಕೋರಿಕೆಯನ್ನು ದೇವಿಗೆ ಹೇಳಿಕೊಂಡ್ರೆ ಖಂಡಿತ ಲಕ್ಷ್ಮೀ ದೇವಿ ಅದನ್ನು ಈಡೇರಿಸುತ್ತಾಳೆ. ಇನ್ನು ಈ ದಿನದಂದು ಮನೆಯಲ್ಲಿ ಶಿವಲಿಂಗ ಇದ್ದರೆ ಅಥವಾ ದೇವಾಲಯದಲ್ಲಿ ಶಿವಲಿಂಗಕ್ಕೆ ಕಪ್ಪು ದ್ರಾಕ್ಷಿ ರಸಕ್ಕೆ ಕಪ್ಪು ಮೆಣಸು ಕಾಳುಗಳನ್ನು ಬೆರೆಸಿ ಅಭಿಷೇಕವನ್ನು ಮಾಡಿದರೆ ಅಥವಾ ಮಾಡಿಸಿದರೆ ಶತ್ರುಗಳೆಲ್ಲ ನಶಿಸಿ ಹೋಗುತ್ತಾರೆ. ಶತ್ರುಗಳು ಮಾಡಿಸುವಂತಹ ಮಾಟಮಂತ್ರ ದುಷ್ಟಶಕ್ತಿಗಳ ಪ್ರಭಾವ ಅವರಿಗೆ ರಿವರ್ಸ್ ಆಗುತ್ತದೆ. ಆ ವ್ಯಕ್ತಿಯಿಂದ ನಿಮಗಾಗುವ ತೊಂದರೆಗಳು ತಕ್ಷಣವೇ ನಿಂತು ಹೋಗುತ್ತದೆ. ಈ ಎಲ್ಲ ಪರಿಹಾರಗಳನ್ನು ನೀವು ಪಾಲಿಸಲೇಬೇಕು. ಈ ದಿನ ಸಾಧ್ಯವಾದರೆ ಶಿವನ ದೇಗುಲಕ್ಕೆ ಹೋಗಿ ಶಿವನ ದರ್ಶನವನ್ನು ಮಾಡಿ. ಇನ್ನೂ ಸಾಧ್ಯವಾಗುತ್ತದೆ ಅಂದರೆ ಶ್ರೀ ಕಾಲಭೈರವನ ದರ್ಶನ ಮಾಡಿ. ಈ ದಿನದಂದು ಪುಸ್ತಕಗಳ ದಾನ, ಧಾನ್ಯಗಳ ದಾನ, ವಸ್ತ್ರದಾನವನ್ನು ಮಾಡಿದರೆ ಸಕಲ ಪಾಪಗಳು ನಶಿಸಿ ಪುಣ್ಯ ಫಲ ಪ್ರಾಪ್ತಿಯಾಗುತ್ತದೆ. ಈ ದಿನ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿದ ನಂತರ ಸೂರ್ಯ ದೇವರಿಗೆ ಆರ್ಘ್ಯ ನೀಡಿ ನಮಸ್ಕಾರ ಮಾಡಿಕೊಳ್ಳಿ. ಸೂರ್ಯನ ಅನುಗ್ರಹದಿಂದ ಗ್ರಹದೋಷಗಳು ದೂರವಾಗಿ ಆರೋಗ್ಯಕರ ವೃದ್ಧಿಯಾಗುತ್ತದೆ. ಇನ್ನು ಕೊನೆಯದಾಗಿ ಈ ಒಂದು ವಿಶೇಷ ಮಂತ್ರವನ್ನು ಈ ದಿನ 21 ಬಾರಿ ಹೇಳಿಕೊಂಡ್ರೆ, ಶತ್ರುಗಳ ಹೆಸರನ್ನು ಹೇಳಿದರೆ ಶತ್ರುಗಳಿಂದ ಆಗುವಂತಹ ಎಲ್ಲ ಸಮಸ್ಯೆಗಳು ಶೀಘ್ರವಾಗಿ ದೂರವಾಗುತ್ತದೆ. ಕೆಟ್ಟ ದೃಷ್ಟಿ, ಮಾಟಮಂತ್ರದ ಸಮಸ್ಯೆಗಳು ಕಳೆದು ಶತ್ರುಗಳು ಕೂಡ ನಿಮ್ಮ ಮಾತನ್ನು ಕೇಳೋದಕ್ಕೆ ಶುರು ಮಾಡ್ತಾರೆ. ಶತ್ರುಗಳು ಮಿತ್ರರಾಗ್ತಾ ಬದಲಾಗ್ತಾರೆ. ಈ ಒಂದು ಮಂತ್ರ ಈ ವಿಧವಾಗಿದೆ. ಮೊದಲು ಈ ಮಂತ್ರವನ್ನು ಒಂದು ಪುಸ್ತಕದಲ್ಲಿ ಬರೆದಿಟ್ಟುಕೊಳ್ಳಿ. ಓಂ ರಾಮ ಪರಶುರಾಮ ನರಸಿಂಹ ವಿಷ್ಣು ವಿಕ್ರಮ ನಮೋ ನಮಃ. ಓಂ ರಾಮ ಪರಶುರಾಮ ನರಸಿಂಹ ವಿಷ್ಣು ವಿಕ್ರಮ ನಮೋ ನಮಃ. ಈ ವಿಶೇಷವಾದ ಮಂತ್ರವನ್ನು ಶಕ್ತಿಶಾಲಿ ಈ ದಿನ ಬೆಳಿಗ್ಗೆ ಸಾಧ್ಯ ಆದರೆ ಬೆಳಿಗ್ಗೆ ಅಥವಾ ಸಂಜೆಯ ಸಮಯದಲ್ಲಿ ದೇವರ ಮುಂದೆ ದೀಪವನ್ನು ಬೆಳಗಿಸಬೇಕಾದ್ರೆ ಮನೆಯ ಯಜಮಾನ ಅಥವಾ ಮನೆಯ ಯಜಮಾನಿ ಯಾರು ಬೇಕಾದರೂ ಶತ್ರುಗಳ ಹೆಸರನ್ನು ಹೇಳಿಕೊಂಡು ಈ ಮಂತ್ರವನ್ನು ಹೇಳಿದ್ದೇ ಆದಲ್ಲಿ ಅದ್ಭುತವಾಗಿ ವಿಷ್ಣುದೇವರ ಅನುಗ್ರಹ ಪ್ರಾಪ್ತಿಯಾಗುತ್ತದೆ. ವಿಷ್ಣುದೇವರ ರಕ್ಷಣೆ ಇಡೀ ಕುಟುಂಬಕ್ಕೆ ಲಭಿಸುತ್ತದೆ. ಜ್ಯೋತಿಷ್ಯದ ಪ್ರಕಾರ ಗುರುಗ್ರಹವು ಸುಖ, ಸಮೃದ್ಧಿ, ಸೌಭಾಗ್ಯ ಮತ್ತು ಜ್ಞಾನಕ್ಕೆ ಅಧಿಪತಿ. ಗುರುಬಲ ಇಲ್ಲದವರು ಸಹ ಈ ದಿನದಂದು ವಿಶೇಷ ಪರಿಹಾರವನ್ನು ಮಾಡೋದ್ರಿಂದ ಗುರುಬಲ ಪ್ರಾಪ್ತವಾಗಿ ಶುಭ ಫಲಗಳನ್ನು ಪಡೆಯಬಹುದು. ಗುರುಬಲ ಇರುವ ರಾಶಿಗಳಿಗೆ ಇದರ ಪ್ರಭಾವ ಮತ್ತಷ್ಟು ಹೆಚ್ಚಾಗಲಿದೆ. ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳ ಮಠ ಲಕ್ಷಾಂತರ ಭಕ್ತರ ಆರಾಧ್ಯ ದೈವ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮೂಲ ಬೃಂದಾವನವಿರುವ ಈ ಸ್ಥಳವು ಗುರುಕೃಪೆಗೆ ಅತ್ಯಂತ ಪ್ರಶಸ್ತವಾದ ಜಾಗ. ಇಲ್ಲಿ ತೀರ್ಥ ಸ್ನಾನ ಮಾಡಿ ದರ್ಶನ ಪಡೆದು ಪ್ರಸಾದ ಭೋಜನ ಮಾಡಿದರೆ ಗುರುಗಳ ವಿಶೇಷ ಆಶೀರ್ವಾದ ಲಭಿಸುತ್ತದೆ. ಶಿರಡಿ ಸಾಯಿಬಾಬಾ ದೇಗುಲ. ಶಿರಡಿ ಸಾಯಿಬಾಬಾ ಅವರು ಸಕಲ ಧರ್ಮೀಯರಿಗೂ ಗುರು ಸ್ವರೂಪರಾಗಿದ್ದಾರೆ. ಇಲ್ಲಿಗೆ ಭೇಟಿ ನೀಡಿ ಅವರ ದರ್ಶನ ಪಡೆದರೆ ಆಧ್ಯಾತ್ಮಿಕ ಶಾಂತಿ ಮತ್ತು ನೆಮ್ಮದಿ ದೊರೆಯುತ್ತದೆ. ಕಡಲೆಕಾಳು ಸಮರ್ಪಣೆ. ಒಂದು ಅರಿಶಿನ ಬಣ್ಣದ ವಸ್ತ್ರದಲ್ಲಿ 1 kgಯಷ್ಟು ಕಡಲೆಕಾಳುಗಳನ್ನು ಗಂಟು ಕಟ್ಟಿ ಅದನ್ನು ದೇಗುಲದಲ್ಲಿ ಸಮರ್ಪಿಸಿ. ಕಡಲೆಕಾಳು ಗುರುಗ್ರಹಕ್ಕೆ ಸಂಬಂಧಿಸಿದ್ದು. ಇದನ್ನು ಸಮರ್ಪಿಸುವುದರಿಂದ ಗುರುಗ್ರಹದ ಅನುಗ್ರಹ ಲಭಿಸುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೇ ಈ ವಿಡಿಯೋನ ಲೈಕ್ ಮಾಡಿ, ಪ್ರತಿಯೊಬ್ಬರಿಗೂ ಈ ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.